ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತೇಳಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೇನೆ. ನಿಮ್ಮ ಮಟ್ಟದಲ್ಲಿ ಇಂಥ ಸ್ಥಾನದಿಂದನೇ ನಾನು ಬೆಳೆದು ಬಂದಿರೋದು. ಬಟ್ ನನಗೆ ಇಲ್ಲಿನ ಕಷ್ಟ ಗೊತ್ತು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊತ್ತು. ಏನು ಮೂಲಭೂತ ಸೌಕರ್ಯ ಇರಬೇಕು ಅದನ್ನೇ ಇಲ್ಲ. ಇಲ್ಲಿನ ಸಮಸ್ಯೆ ತುಂಬ ಇದೆ. ಬದಲಾವಣೆ ತರಬೇಕು, ಬದಲಾವಣೆ ಬಯಸಿದ್ದಾರೆ. 17 ವಾರ್ಡಲ್ಲಿ ಏನು BJP ಮತ್ತು JDS NDA ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಡೆ ಮನುಷ್ಯನ ಯಾರು, ಕಷ್ಟದಲ್ಲಿರ್ತಕ್ಕಂಥವನು ಯಾರು, ಯಾರಿಗೆ ಮೋಸ ಮಾಡ್ತಾನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಲೆವೆಲಲ್ಲೇ ನೋಡಬೇಕಾಗಿರೋದು. ಪಟ್ಟಣ ಪಂಚಾಯತಿ ಆಗಿದೆ. ಈ ಬಾರಿ ತಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಾ. ಜನ ಬೆಂಬಲ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾರೆ? ಏನು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ 17 ವಾರ್ಡ್ಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ 6ನೇ ವಾರ್ಡ್ನಲ್ಲಿ ನಾನು ಅಭ್ಯರ್ಥಿ ಆಗಿದ್ದೀನಿ. ವಿಶ್ವನಗರ ಸುಳ್ದನಹಳ್ಳಿ ವಾರ್ಡ್ನಲ್ಲಿ. ಆ ಊರಿನ ಜನ ಇಷ್ಟಪಟ್ಟು ನಿಮ್ಮಂಥ ಅಭ್ಯರ್ಥಿಗಳು ನಮಗೆ ಬೇಕು ಅಂಥೇಳಿ ಕರೆದಾಗ ನಾವು ಅವರು ಪ್ರೀತಿಗೆ ಸೋತು ಅಲ್ಲಿ ಅಭ್ಯರ್ಥಿ ಆಗಿದ್ದೀನಿ. ಆ್ಯಕ್ಚುಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಒಂದು ವಾರ್ಡ್ನಲ್ಲಿ ನಿಲ್ಲಂಥದ್ದು ಬೇಡ ಅಂತ ಹೇಳಿದಾಗ ಅವರು ಪ್ರೀತಿಗೆ ನಾನು ಸೋತಿದ್ದೀನಿ. ಜನಗಳ ಪ್ರೀತಿ ವಿಶ್ವಾಸ, ಅಲ್ಲಿನ ತಾಯಂದಿರ ಆಶೀರ್ವಾದದಿಂದ ನಾನು ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಿತ್ತು. ಅಭಿವೃದ್ಧಿಗೋಸ್ಕರ ನಿಮ್ಮಂಥವ್ರು ಬೇಕು ಅಂದರು. ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತೇಳಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಜನ ಬೆಂಬಲ ಚೆನ್ನಾಗಿದೆ, ಬಟ್ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಆ ಸಮಸ್ಯೆಗಳಿಗೋಸ್ಕರ ಪ್ರಾಮಾಣಿಕವಾಗಿ ದುಡಿಬೇಕು ಅನ್ನೋದು ಒಂದು ನಮ್ಮ ಆತ್ಮವಿಶ್ವಾಸದಿಂದ ಓಟ್ ಕೇಳ್ತಾ ಇದ್ದೀವಿ. ಇಲ್ಲಿ ಎಲ್ಲ ಬಡತನದ ಜನ ಇದ್ದಾರೆ. ನಾನು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ, ಹಳ್ಳಿ ಮನುಷ್ಯನೇ. ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಹಳ್ಳಿ ಬೆಲೆ ಏನು ಅಂತ ಗೊತ್ತಿರುತ್ತೆ. ಇಲ್ಲಿನ ಸಮಸ್ಯೆ ತುಂಬ ಇದೆ. ನಾನು ಅದಕ್ಕೆ ಸ್ಪಂದಿಸಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ನಾನು ಮತ ಕೇಳ್ತಾ ಇದ್ದೀನಿ. ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳು ಕಾಣ್ಬರ್ತಿದೆ ಸರ್? ಅಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ. ಲೈಟ್ ಇಲ್ಲ, ಕುಡಿಯೋ ನೀರಿಲ್ಲ, ಚರಂಡಿ ಇಲ್ಲ, ರಸ್ತೆ ಇಲ್ಲ. ಏನು ಮೂಲಭೂತ ಸೌಕರ್ಯ ಇರಬೇಕು ಅದನ್ನೇ ಇಲ್ಲ. ಅದರಲ್ಲೇ ವಿಶೇಷವಾಗಿ ಅದು 6ನೇ ನಂಬರ್ ವಾರ್ಡ್ ಇದೆಯಲ್ಲ, ಅದು ಗಡಿ ಲಾಸ್ಟ್ ಬಾರ್ಡ್ರದು. ಒಂದು ಕಡೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ, ಒಂದು ಕಡೆ ಕೋಲಾರ ಬಾರ್ಡ್ರು. ಆ ಬಾರ್ಡ್ರಲ್ಲಿರೋಂಥ ಮೂಲಭೂತ ಸೌಕರ್ಯ ಇಲ್ಲದಿದ್ದಕ್ಕೆ ನಾನು ಅಲ್ಲೇ ಹೋಗಿ ನಿಂತು ಸ್ಪರ್ಧೆ ಮಾಡಿ ಅಲ್ಲಿನ ಅಭಿವೃದ್ಧಿ ಒಂದು ರೀತಿ ಏನು ಕೆಲಸ ಮಾಡಬೇಕು ಅಂತೇಳಿ ನಾನು ಅಲ್ಲಿ ಕಣಕ್ಕೆ ಇಳಿದಿದ್ದೀನಿ. ಏನೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್? ನಾವು ಏನು ಅಲ್ಲಿಂದು ಈ ಖಾತೆಗಳಿಲ್ಲ. ಸುಳ್ದನಹಳ್ಳಿ ಗ್ರಾಮದಲ್ಲಿ ಮನೆಗಳು 20-40 ವರ್ಷದಿಂದ ಮನೆ ಇದೆ, ಸೈಟ್ ಕೊಟ್ಟಿದ್ದಾರೆ. ಈ ಖಾತೆ ಇಲ್ಲ. ಮೊದಲನೇದಾಗಿ ಈ ಖಾತೆಗಳು ಕೊಡಿಸೋಂಥದ್ದಕ್ಕೆ ಕೈ ಎತ್ಕೊಂತೀವಿ. ಮತ್ತು ಕುಡಿಯೋ ನೀರು, ಚರಂಡಿ, ಇದರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡ್ತೀವಿ. ನಮ್ಮ ಗೆಲುವಿಗೆ ಏನು ಶ್ರೀರಕ್ಷೆ ಯಾವುದು? ನಮ್ಮ ಸರ್ಕಾರದ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ಈಗ 5 ಗ್ಯಾರಂಟಿಗಳೇನಿದೆಯೋ 5 ಗ್ಯಾರಂಟಿಗಳವರು ಏನು ಕಾಲಕ್ಕೆ ಬಿಡುಗಡೆ ಆಗ್ತಾಯಿದೆಯೋ ಅದು ಒಂದೇ ನಮಗೆ ಶ್ರೀರಕ್ಷೆ. ಸೊ ಏನು ಮುಂಜಾನೆ ಹೇಳ್ತೀವಿ, ಹೊರಗಡೆಯಿಂದ ಬಂದಂಥ ವ್ಯಕ್ತಿಗೆ ದೊಡ್ಡವ್ರು ಮಾತಾಡಿದ್ದಾರೆ. ನಾನು ಅಷ್ಟು ದೊಡ್ಡವನಲ್ಲ, ನಮ್ಮ ದೊಡ್ಡವ್ರು ಮಾತಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MLA ಇದ್ದಾರೆ. ಸೊ ತಮಗೆ ಅನುದಾನ ಮಾಡಿ ಅದನ್ನೆಲ್ಲ ವೇಮಗಲ್ನೇ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಳ್ತಿದ್ದಾರೆ, ಮಾಡಲಿಲ್ಲ. 2 ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು. 2 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಜನನೇ ರೋಚಿಗೆ ಎತ್ಕೊಂಡು ಬದಲಾವಣೆ ತರಬೇಕು, ಬದಲಾವಣೆ ಬಯಸಿದ್ದಾರೆ. 17 ವಾರ್ಡಲ್ಲಿ ಏನು BJP ಮತ್ತು JDS NDA ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀವು ಬೆಂಗಳೂರಿಂದ ಬಂದಿದ್ದಾರೆ ಅಂದರೆ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ಮತ್ತು ಇವತ್ತೇನು ರಸ್ತೆ ಆಗ್ತೀನಿ, ಇವತ್ತು ಬಂದಿದ್ದಾರೆ 3 ಕೋಟಿ ಖರ್ಚಾದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇವತ್ತುವರೆಗೆ ಏನು ಮಾಡಿ ಎಲೆಕ್ಷನ್ ಟೈಮ್ ಬಂದಿದ್ದಾರೆ ಮಾತ್ರ ನಾನು 3 ಕೋಟಿ ಖರ್ಚು ಮಾಡ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಯಾರು ಹೇಳ್ತಾ ಇದ್ದಾರೆ ಅವ್ರು ಫಸ್ಟು ಯಾವ ಊರು, ಅವ್ರು ಎಲ್ಲಿದ್ದಾರೆ ಹೇಳ್ತಾರೇ. NR ಇಲ್ಲೇ ಬಿಟ್ಟಿರೋದೆ. ನನಗೆ ಹೇಳ್ತಾರೆ ಚಿಮ್ಸನ್ ಅಂತ. ನಾನು 20 ವರ್ಷದಿಂದ ಇಲ್ಲಿ ಖಾತೆದಾರ. ವೇಮಗಲ್ನಲ್ಲಿ A ವಾರ್ಡ್ನಲ್ಲೇ ಮನೆ ಇದೆ, ಅಲ್ಲೇ ಇದ್ದೀನಿ ನಾನು. ಅವ್ರು ಎಲ್ಲಿದ್ದಾರೆ ಮೊದಲು ತಿಳ್ಕೊಬೇಕಾಗುತ್ತೆ. ಕೊತ್ತೂರು ಅಂತ ಹೆಸರು, ಕೊತ್ತೂರು ಮಂಜುನಾಥ್ ಅಂತ ಇರ್ತಾರೆ, ಇರೋದು NR ಲೇಔಟಲ್ಲಿ. ಆಯಿತಾ? ಅದು ಬಿಟ್ಟು ಏನೋ ಜನಗಳಿಗೆ ದಾರಿ ತಪ್ಪಿಸೋಂಥ ಕೆಲಸ ಮಾಡಿದೆ. ಕೋಲಾರ ಜನ ಭಾರಿ ಬುದ್ಧಿವಂತರಿದ್ದಾರೆ, ರೈತರಿದ್ದಾರೆ. ಅವ್ರನ್ನ ಯಾಮಾರಿಸೋಂಥ ಕೆಲಸ ಮಾಡಬೇಡ್ರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ನಿಮಗೂ ನಾವು ಕೈ ಜೋಡಿಸ್ತೇವೆ. ನಿಮಗೆ ಬೆಂತಟ್ಟಂಥ ಕೆಲಸ ಜನ ಮಾಡ್ತಾರೆ. ಅಭಿವೃದ್ಧಿ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ಕಾಲಿಳೆಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಆದರೆ ಜನ ಈ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಎಲ್ಲ ಮತದಾರರಿಗೆ ನಾನು ನಿಮ್ಮ ಮಟ್ಟದಲ್ಲಿ ಬಂದಿರೋದು, ನಿಮ್ಮ ಮಟ್ಟದಲ್ಲಿ ಇಂಥ ಸ್ಥಾನದಿಂದನೇ ನಾನು ಬೆಳೆದು ಬಂದಿರೋದು. ಬಟ್ ನನಗೆ ಇಲ್ಲಿನ ಕಷ್ಟ ಗೊತ್ತು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊತ್ತು. ಆ ದಾರಿಯಲ್ಲಿ ನಡೀತೀನಿ. ನಾನು 2.5 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೆ. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೀನಿ. ಬಡವನಿಗೆ ಏನು ಸಮಸ್ಯೆ ಇದೆ, ಒಬ್ಬ ಗ್ರಾಮ ಪಂಚಾಯತಿ ಲೆವೆಲಲ್ಲಿ
ಕಟ್ಟ ಕಡೆ ಮನುಷ್ಯನ ಯಾರು, ಕಷ್ಟದಲ್ಲಿರ್ತಕ್ಕಂಥವನು ಯಾರು, ಯಾರಿಗೆ ಮೋಸ ಮಾಡ್ತಾನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಲೆವೆಲಲ್ಲೇ ನೋಡಬೇಕಾಗಿರೋದು. ನಾನು ಅದಕ್ಕೋಸ್ಕರ ನಮ್ಮ ಜನಗಳಿಗೆ ಇಲ್ಲಿನ ಸಮಸ್ಯೆನ ನಾನು ಬಗೆಹರಿಸ್ತೀನಿ, ನಂಬಿಕೆ ಇಡಿ, ನನಗೆ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸರ್. ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ MLA ಅವ್ರು ಗೆದ್ದಿದ ನಂತರ ಮತ್ತೆ ಈಗ 2 ವರ್ಷದ ನಂತರ ಬಂದಿದ್ದಾರೆ, ಅವ್ರೇನು ಬಗೆಹರಿಸಲ್ಲ. ಅಲ್ಲ, MLA ಅವ್ರು ಗೆದ್ದಿದ್ದಾರೆ, ಬರ್ತಾನೆ ಇದ್ದಾರೆ, ಸರ್ವಿಸ್ ಮಾಡ್ತಾನೆ ಇದ್ದಾರೆ. MLA ಅವ್ರು ಎಲ್ಲೂ 2 ವರ್ಷ ಆದಮೇಲೆ ಬರದೇ ಇಲ್ಲ, ಕೆಲಸ ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಜೀವನದಲ್ಲಿ ಪ್ರತಿನಿತ್ಯ ನಡೀತಾನೆ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಸುಳ್ದೇನಹಳ್ಳಿ ವಿಶ್ವನಗರ ವಾರ್ಡ್ನ ಎಲ್ಲ ತಾಯಂದಿರ ಆಶೀರ್ವಾದ ಏನು ಇವತ್ತು ಈ ರಾಖಿ ಕಟ್ತಾರಲ್ಲ, ಈ ರಾಖಿ ಕಟ್ಟೋದ್ರಲ್ಲಿ ಅವ್ರು ಶಕ್ತಿ ತೋರಿಸಿದ್ದಾರೆ. ಇದರಲ್ಲಿ ಶಕ್ತಿ ಇದೆ ಏನೋ. ಅವರು ಇದನ್ನು ಹೆಂಗೆ ಕಟ್ಟಿದ್ದಾರೆ ಅಂದರೆ, ನಾವು ಒಂದು ಓಟ್ ಹಾಕೋದು, ಒಂದು ರಾಖಿ ಕಟ್ಟೋದು ಒಂದೇ ಅನ್ನೋದು 150 ಜನ ಹೆಣ್ಮಕ್ಳು ರಾಖಿ ಕಟ್ಟಿದ್ದಾರೆ. ಅವರ ಆಶೀರ್ವಾದ, ಅವರ ಪ್ರೀತಿಗೆ ಯಾವತ್ತೂ ನಾನು ಅಭಾರಿಯಾಗಿರ್ತೇನೆ. ಅವ್ರಿಗೆ ಹೆಣ್ಮಕ್ಳಿಗೆ ತಾಯಿ ತವ್ರ ಮನೆ ಹೆಂಗಿದೆ ಅಂತೇಳಿ ನಾನು ನಡೆಸ್ಕೊಂಬರ್ತೇನೆ ಅಂತೇಳಿ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕ್ರಮ ಸಂಖ್ಯೆ 1 ವಾರ್ಡ್ ನಂಬರ್ 6 ಪ್ರತಿಯೊಬ್ಬರು ಹಸ್ತದ ಗುರುತಿಗೆ ವೋಟ್ ಮಾಡಿ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಮನೆಯ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಜೈ ಕುಮಾರಣ್ಣನಿಗೆ, ಜೈ ಕಾಂಗ್ರೆಸ್ಗೆ.